ಕೆಪಿಸಿಸಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗೌಡರ ಆದೇಶದ ಮೇರೆಗೆ ಚಳ್ಳಕೆರೆ ಮತ್ತು ಪರಶಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಚಳ್ಳಕೆರೆ ನಗರದಲ್ಲಿ ವಾಲ್ಮೀಕಿ ವೃತ್ತದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಪರಶಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ.ಟಿ. ಶಶಿಧರ್, ಯುವ ಘಟಕದ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಯುವ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್ ಗುಂಡಪ್ಪ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಪಾಟೀಲ್, ಪರಶಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಹರ್ಷವರ್ಧನ್, ಚಳ್ಳಕೆರೆ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವೀರೇಶ್ ಭಾನು, ಚಳ್ಳಕೆರೆ ತಾಲೂಕು ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಬಸವರಾಜ್, ಚಳ್ಳಕೆರೆ ತಾಲೂಕು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಂ.ಎಚ್. ಸ್ವಾಮಿ, ಮಧುಕುಮಾರ್, ನರಸಿಂಹಮೂರ್ತಿ, ಓಬಳೇಶ್, ಹಾಲೇಶ್, ಅರುಣ್ಕುಮಾರ್ ಯಾದವ್, ಪದವೀಧರ ಘಟಕದ ಮಧುಕುಮಾರ್, ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಇತರರು ಇದ್ದರು. ಈ ಒಂದು ದಿನ ಚಳ್ಳಕೆರೆ ಯುವ ಕಾಂಗ್ರೆಸ್ ವತಿಯಿಂದ ಏನು ನೀಟ್ ಪರೀಕ್ಷೆ ಇಲ್ಲಿ ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟಕ್ಕೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಚಳ್ಳಕೆರೆಯಲ್ಲಿ ತುಂಬಾ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದೀವಿ. ಈ ಮುಖ್ಯವಾಗಿ ಈ ಪೇಪರ್ ಲೀಕ್ ಆಗಿದೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿರ್ತಾರೆ ಮೋದಿ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಮಂತ್ರಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಇದರಲ್ಲಿ. ಹಾಗೆ ಈ ಹಿಂದೆ ಭಾರತ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಕ್ರಿಕೆಟ್ಗೆ ಹೆಸರಾಗಿತ್ತು. ಆದರೆ ಈ ಹೆಸರನ್ನ ಇವತ್ತು ಇಂಡಿಯನ್ ಪೇಪರ್ ಲೀಕ್ ಅನ್ನೋ ಒಂದು ಇದರಿಂದ ಅಷ್ಟು ಹೆಸರನ್ನು ಮಾಡೋ ತರ ದೇಶದ ಕೆಟ್ಟೆಸರನ್ನು ತಂದಿರ್ತದೆ ಮೋದಿ ಸರ್ಕಾರ. ಈ ಕೂಡಲೇ ಮೋದಿ ಸರ್ಕಾರ ಇದಕ್ಕೆ ಉತ್ತರಿಸಬೇಕು. ಹಾಗೆ ಈ ಹಿಂದೆ ಹಿಜಾಬನ್ನು ಹಾಕಿದ್ದಕ್ಕೆ ಈ ಏನೋ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಆದರೆ ಇವತ್ತು ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಚಳ್ಳಕೆರೆ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಪರಶಂಪುರ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಹೋರಾಟ ನಂಬಿಕೊಂಡಿರ್ತೀವಿ. ಇಷ್ಟು ಹೇಳಿ ನಾನು ಏನು ಮಾಡ್ತೀನಿ.